ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕಿ ಒಂದು ಚಾಕ್ಲೇಟ್ ಕೊಡ್ಸು ಚಿಕ್ಕಿ. ಅವಾಗ್ಲೇ ಬರ್ಬೇಕಾದ್ರೆ ಕೊಡಿಸ್ದೆ ಅಲ್ವಾ? ಚಿಕ್ಕಿ ನೋಡು ಚಿಕ್ಕಿ, ನನ್ನ ಹೊಟ್ಟೆಗೆ ಇಷ್ಟಿದೆ, ಸಾಕಾಗುತ್ತಾ? ಲೇ, ನಿಮ್ಮಮ್ಮ ನಾನು ಒಬ್ಳೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡು ಮಕ್ಳು ಏನು ತರಬೇಡ ಅಂತ ಹೇಳಿದಾರೆ ಅಂತಂದ್ರೆ ನೀವ್ ಅವ್ರಿಗೆ ಗೊತ್ತಿದೆ ನನ್ ಜೊತೆ ಬಂದಿದ್ಯಾ. ಆಲ್ರೆಡಿ ಒಂದ್ ಚಾಕ್ಲೇಟ್ ತಿಂದ್ಯಾ, ಇವಾಗ ಇನ್ನೊಂದ್ ಚಾಕ್ಲೇಟಾ? ಪ್ಲೀಸ್ ಚಿಕ್ಕಿ ಕೊಡ್ಸು ಚಿಕ್ಕಿ. ಆಗಲ್ಲ ಕಣೋ. ಕೊಡಿಸ್ಲಿಲ್ಲ ಅಂದ್ರೆ ಅಷ್ಟೇ. ಈಗ ಏನೋ ಮಾಡ್ತೀಯಾ? ಸೀದಾ ಮನೆಗೆ ಓಡೋಗ್ಬಿಡ್ತೀನಿ. ಆಮೇಲೆ ನೀನ್ ಒಬ್ಳೆ ಬರ್ಬೇಕಾಗುತ್ತೆ. ಯೋಚನೆ ಮಾಡು. ಅವ್ವಾ, ಚೋಟುದ್ದ ಇಲ್ಲ, ನನಗೇನೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಸರಿ ಬಿಡು, ಈ ಚಿಕ್ಕಿಗೆ ನಿಂಗ್ ಬೆಲೆನೇ ಇಲ್ಲ ಅಲ್ಲ, ಚಾಕ್ಲೇಟ್ಗೆ ಅಲ್ವಾ ಬೆಲೆ? ಅಯ್ಯೋ ಚಿಕ್ಕಿ, ಹಂಗಲ್ಲ ಚಿಕ್ಕಿ. ನೀನ್ ಬ್ಲಾಕ್ ಮೇಲ್ ಮಾಡಿದ್ರೆ ಚಾಕ್ಲೇಟ್ ಕೊಡಿಸ್ತೀಯ ಅನ್ಕೊಂಡಿದ್ದೆ. ಪ್ಲೀಸ್ ಕೊಡ್ಸು ಚಿಕ್ಕಿ. ಕೂಸಿ ಉಳಿಬೇಡ, ಕೊಡಿಸ್ತೀನಿ ಬಾ. ಥ್ಯಾಂಕ್ ಯು ಚಿಕ್ಕಿ. ಹಾಯ್. ಯಾರು ಚಿಕ್ಕಿ ಅವರು? ನಿನಗ ಹೇಳ್ತಾ ಇದಾರೆ? ನನಗೆ ಗೊತ್ತಿಲ್ಲಪ್ಪ, ನಿನಗೇನಾದ್ರೂ ಗೊತ್ತಾ ನೋಡು? ಇಲ್ಲಪ್ಪ, ನಂಗ್ ಗೊತ್ತಿಲ್ಲ. ಒಂದ್ ನಿಮಿಷ ಬಂದೆ. ಹಲೋ, ಯಾರೇ ನೀವು? ನಮ್ ಚಿಕ್ಕಿ ಯಾಕೆ ಹಾಯ್ ಮಾಡ್ತಾ ಇದೀರಾ? ಸಾರಿ, ನಾನು ಅವ್ರನ್ನೆಲ್ಲ ಮಾತಾಡ್ಸಿದ್ದು. ನೀನನ್ನ ಪುಟ, ಎಷ್ಟು ಮುದ್ದಾಗಿದ್ಯಾ. ಏನ್ ನಿನ್ ಹೆಸರು? ರೀ, ನನ್ನ ಪುಟ್ಟ ಗಿಟ್ಟ ಅಂತೆಲ್ಲ ಕರಿಬೇಡಿ. ನಂಗೇನೋ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ. ಹೌದಾ? ಏನಾ ಹೆಸರು? ನಿಮ್ಗೆ ಯಾಕ್ರಿ ಅವಲ್ಲ? ಪರಿಚಯ ಇಲ್ದಾರನ್ನ ಮಾತಾಡಿಸ್ಬಾರ್ದು ಅಂತ ನೀವು ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ? ಗುರ್ತು ಪರಿಚಯ ಇಲ್ದಿದ್ದವ್ರನ್ನ ಮದ್ವೆನೇ ಆಗ್ತಾರಂತೆ, ಅದ್ ಸರಿನಾ? ರೀ, ಏನೇನೋ ಮಾತಾಡ್ಬೇಡಿ. ಚಿಕ್ಕಿ ಬಾ ಚಿಕ್ಕಿ, ನಾವ್ ಹೋಗೋಣ ಬಾ. ಚಿಕ್ಕಿ, ಕಾಲ ಕೆಟ್ಟೋಗಿದೆ. ನೀನು ಒಬ್ಳೊಬ್ಳು ಓಡ್ಬೇಕಾದ್ರೆ ಹುಷಾರು. ಹಾ. ಅಯ್ಯಯ್ಯೋ ಅಪ್ಪು, ಅದು ಮಸಾಲ ಪುಡಿ ಅಲ್ಲೇನೆ ಮರ್ತ್ ಬಂದ್ಬಿಟ್ಟೆ, ತಗೊಂಡ್ ಬಂದ್ಬಿಡ್ತೀನಿ. ಇಲ್ಲೇ ಇರು, ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ಹಾ, ಬೇಗ ಬಾ. ಹಾಯ್. ಬೆಂಕಿ ಬಿತ್ತು ನಿನ್ ಹಾಗೆ. ಎಷ್ಟ್ ಸಲ ಹೇಳಿದೀನಿ ನಮ್ಮ ಮನೆ ಏರಿಯಾಗ ಬರ್ಬೇಡ ಅಂತ ಹೇಳಿ. ಬರೋದ್ ಬಂದೆ, ಅವ್ರಿಂದ ಕಾಣಿಸಿಲ್ಲ ನಿನಗೆ. ಯಾಕೆ ಹಾಯ್ ಮಾಡಕ್ ಹೋದೆ? ನಾನು ಹಿಂಗೆ ಪಾಸ್ ಆಗ್ತಾ ಇದ್ನಲ್ಲ, ನಿನ್ನ ನೋಡ್ದೆ ಅಂತ ಹಾಯ್ ಮಾಡ್ದೆ. ಸರಿ ಆಯ್ತು, ಹೊರಡು. ತಗೊಂಡ್ಯಾ? ತಗೊಂಡೆ ಬಾ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಹೂನಪ್ಪ, ಎಲ್ಲ ಸಮಸ್ಯೆ ಬಗೆಹರಿತು. ನಾನು ಹೇಳಿದಕ್ಕೆಲ್ಲ ಒಪ್ಕೊಂಡ, ಇನ್ನೇನು ಸಮಸ್ಯೆ ಇಲ್ಲ. ಸೂಪರ್. ಅಮ್ಮ, ಏನ್ ಹೇಳ್ದ ಅವನು? ಅಮ್ಮ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಆಸೆ ಏನು? ನಾನು ಮೊದಲ ಥರ ಆಗಬೇಕು ಅಂತ ಅಲ್ವಾ? ಆ ಆಸೆನ ಪೂರ್ತಿ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ದ. ನಾನು ಏನೇನು ಕಳ್ಕೊಂಡಿದ್ದೀನೋ ಅದನ್ನೆಲ್ಲ ವಾಪಸ್ ಗಳಿಸ್ತೀನಿ. ಅದ್ರ 10ರಷ್ಟು ಸಂಪಾದನೆ ಮಾಡ್ತೀನಿ. ಅದನ್ನೆಲ್ಲ ತಂದು ನಿನ್ನ ಕಾಲು ಬುಡಕ್ಕೆ ಇಡ್ತೀನಿ ಅಂತ ಹೇಳ್ದ. ಹೌದಾ? ಹಬ್ಬ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ. ಹಾಲು ಕುಡಿದಷ್ಟೇ ಸಂತೋಷ ಆಗ್ತಾ ಇದೆಯಮ್ಮ ನನಗಂತೂ. ಏನ್ ಮಾಡ್ತಾನಂತೆ? ಏನಾದ್ರು ಹೇಳಿದ್ನಮ್ಮ? ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿರ್ತಾನೆ ಅವನು. ಅದ್ರ ಬಗ್ಗೆ ಏನಾದ್ರು ಹೇಳಿದ್ನಮ್ಮ? ಅದೇನೋ ಮಾಡ್ತೀನಿ ಅಂತ ಮಾತ್ರ ಹೇಳಿದ್ನಪ್ಪ. ಏನ್ ಮಾಡ್ತಾನೆ ಅಂತ ಹೇಳಿಲ್ಲ ನನಗೆ. ಅದು ಸರಿನೇ, ಒಟ್ಟು ಒಪ್ಕೊಂಡಲ್ಲ ಅಷ್ಟೇ ಸಾಕು, ಅದೇ ದೊಡ್ಡ ವಿಷಯ. ಅಮ್ಮ, ಅವನು ಏನೇ ಮಾಡ್ಲಿ ಅವನ ಜೊತೆಗೆ ನಾನಿರ್ತೀನಮ್ಮ. ಒತ್ತಾಸೆಯಾಗಿ ನಿಲ್ತೀನಿ, ನನ್ನ ಕೈಲಿ ಸಹಾಯ ಮಾಡ್ತೀನಮ್ಮ ಅವನಿಗೆ. ಆದ್ರೂ ಈ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಬೆಟ್ಟದಷ್ಟು ಸವಾಲುಗಳಿರುತ್ತೆ, ತುಂಬಾ ದುಡ್ಡು ಬೇಕಾಗುತ್ತೆ. ಅದು ಹೇಗೆ ಅರೇಂಜ್ ಮಾಡ್ತಾನೆ, ಅದೇ ಸ್ವಲ್ಪ ಟೆನ್ಷನ್ ಆಗ್ತಾ ಇರೋದು ನನಗೆ. ಏ ಆಪ್ತ ಮಿತ್ರ, ಯಾಕೋ ಹಾಗಂತ್ಯ? ನಮ್ ಗುಂಡಿಗೆ ಏನೋ ಕಡಿಮೆ ಆಗಿರೋದು. ಅವನಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವ್ರ ತಾತ ಗಳಿಸಿಟ್ಟಿರೋದನ್ನ ಅವನು ಕೂತು ತಿಂದ್ರು ಕರಗೋದಿಲ್ಲ. ನಮ್ಮ ಊರಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಏನಕ್ಕೋ ಇರೋದು. ಅದನ್ನೆಲ್ಲ ಮಾರಾದ್ರೂ ಸರಿ, ಗುಂಡು ಕೈಲಿ ಬಿಸ್ನೆಸ್ ಶುರು ಮಾಡಿಸ್ತೀನಿ. ಅವನಜ್ಜಿ ನಾನು ಗಟ್ಟಿಮುಟ್ಟಾಗಿದ್ದೀನಿ ಕಣೋ. ನಾನಿರುವಾಗ ಅವನ ಯಾಕೋ ಹೆದರ್ಕೋಬೇಕು? ನಾನು ಅವನ ಬೆಂಬಲಕ್ಕೆ ನಿಲ್ತೀನಿ. ಇಲ್ಲ ಅಜ್ಜಿ, ಇದಾಗದಿರೋ ಮಾತು ಬಿಡಿ. ಅವ್ನು ಯಾವುದೇ ಕಾರಣಕ್ಕೂ ಆಸ್ತಿ ಮಾರಿ ಬಿಸ್ನೆಸ್ ಶುರು ಮಾಡ್ತಾನೆ ಅನ್ನೋ ಮಾತು ಸುಳ್ಳು. ಅವನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತಾನೆ. ಏನೇ ಇದ್ರು ಅವನು ಒಂದ್ಸರ್ತಿ ನನ್ನ ಕನ್ಸಲ್ಟ್ ಮಾಡಿರೋನು, ಸಲಹೆ ಅಭಿಪ್ರಾಯ ತಗೊಂಡಿರೋನು. ಆದರೂ ನನಗೊಂದು ಫೋನ್ ಮಾಡಿಲ್ಲ ಅಂದರೆ ಮೋಸ್ಟ್ಲಿ ಅವನು ಇನ್ನೂ ಡಿಸೈಡ್ ಮಾಡಿರಲ್ಲ, ಇನ್ನು ಪ್ಲಾನಿಂಗ್ ಅಲ್ಲೇ ಇರ್ತಾನೆ.
ಅದೇನಾದ್ರೂ ಆಗ್ಲಿ, ಈಗ ಕೇಸ್ನ ನಾನು ಕೈಗೆ ಎತ್ಕೋತೀನಿ. ಮುಂದಕ್ಕೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಸಾಕು. ನಾಳೆ ಬೆಳಗ್ಗೆ ಹೋಗಿ ಅವನ ಹತ್ರ ಮಾತಾಡ್ತೀನಿ, ಏನು ಅಂತ ಡಿಸ್ಕಸ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಬಿಡ್ತೀನಿ. ಒಳ್ಳೆ ಕೆಲ್ಸಕ್ಕೆ ರೆಡಿಗಲ್ಲಿಟ್ಟು ನಾನೇ ಶಂಕುಸ್ಥಾಪನೆ ಪ್ರೋಗ್ರಾಮ್ ನೆರವೇರಿಸ್ಬಿಡ್ತೀನಿ. ಆದಷ್ಟು ಬೇಗ ಇದು ಕಾರ್ಯರೂಪಕ್ಕೆ ಬರೋ ಥರ ನಾನು ನೋಡ್ಕೋತೀನಿ ಚಿನ್ನ. ಅಜ್ಜಿ ಹಲೋ, ಅಲ್ಲೋಗಿ ತಲೆಹಟ್ಟೆ ಬುದ್ಧಿ ತೋರಿಸ್ಬೇಡ. ಆಗೋ ಕೆಲ್ಸನೂ ಆಗದೆ ಇರೋ ತರ ಮಾಡ್ಬಿಡ್ತೀಯ ನೀನು. ಮೊದ್ಲೇ ನೀನ್ ಅದ್ರಲ್ಲಿ ಫೇಮಸ್ ಅಲ್ವಾ? ಏನು ನೀನು ಗಂಡ ಅಂತ ನೋಡಿದ ಈ ತರ ಅವಮಾನ ಮಾಡ್ತಾ ಇದ್ಯಾ? ಅಲ್ಲ ನನ್ನ ಬಗ್ಗೆ ಅವಳಿಗೆ ಸರಿಯಾಗಿ ಗೊತ್ತೇ ಇಲ್ವಲ್ಲ. ಏಯ್ ನಾನು ಯಾರು? ಚಡ್ಡಿ ದೋಸ್ತು. ಅವನ್ ಕೆಳಗೆ ಬಿದ್ದಾಗ ಅವನ್ ಕೈ ಹಿಡಿದು ಮೇಲೆತ್ತಿದ್ದು ನಾನೇ, ಅವನ್ ಗೆದ್ದಾಗ ಭೇಷ್ ಅಂತ ಬೆಂತಟ್ಟಿದ್ದು ನಾನೇ. ಅಂತ ತಿಕ್ಕ ಫ್ರೆಂಡ್ಶಿಪ್ ನಮ್ದು. ಅವನು ನೇಗಲಾದ್ರೆ ನಾನು ಆ ನೇಗಲ್ಗೆ ಹೆಗಲು. ನೋಡ್ತಾ ಇರಿ, ಉತ್ತಿ ಬಿತ್ತಿ ಬಂಗಾರದ ಬೆಳೆ ತೆಗಿತೀವಿ. ನಮ್ಮಿಬ್ಬರ ಕೆಮಿಸ್ಟ್ರಿ ಅಂತದ್ದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಡ್ತೀವಿ. ಚಿನ್ನ, ಇಷ್ಟ ದಿನ ಬಂದಿದ್ದ ಕಥೆನೇ ಬೇರೆ, ಮುಂದಕ್ಕೆ ಬರೋ ಕಥೆನೇ ಬೇರೆ. ನೋಡ್ತಾ ಇರಿ. ಏ ಆಪ್ತ ಮಿತ್ರ, ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಅದು ಹಾಗೆ ಆಗತ್ತೆ ಕಣೋ. ಅಲ್ಲ, ಹಾ. ಏನಾಯ್ತು? ಯಾಕೆ ಮ್ಯೂಟು? ವಾಲ್ಯೂಮ್ ರೇಸ್ ಮಾಡು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ. ಅಕ್ಕ ಸಖತ್ತಾಗಿ ಅಡುಗೆ ಮಾಡಿದಾರಲ್ವಾ, ಅದಕ್ಕೋಸ್ಕರನೇ ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಟೇಸ್ಟ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಕ್ಕಾರೆ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಓಹ್, ಇದಾ ವಿಷಯ? ಅದೇ ಅನ್ಕೊಂಡೆ ಯಾಕೆ ಸೆಲೆಕ್ಟ್ ಆಗ್ಬಿಡ್ತಾಳ ಅಂತ. ತಿನ್ನು ತಿನ್ನು ತಿನ್ನು. ಮಲ್ಲಿ ಹೇಳ್ತಿರೋದು ನಿಜ ಅಮ್ಮ. ಅಡುಗೆ ತುಂಬಾ ರುಚಿಯಾಗಿದೆ. ನಿನ್ನ ಕೈ ರುಚಿ ನೋಡದೆ ತುಂಬ ವರ್ಷ ಆಗಿತ್ತು. ನಿನ್ನ ಕೈ ರುಚಿನ ತುಂಬಾನೇ ಮಿಸ್ ಮಾಡ್ಕೊಂಡೆ. ಮತ್ತೆ ನಮ್ಮ ಅಕ್ಕ ಅಂದರೆ ಸುಮ್ಮನೆನಾ? ಎಲ್ಲರಲ್ಲೂ ಹೀರೋ, ಸಾರಿ ಹೀರೋಯಿನ್ ಅವರು. ಊಟ ಭೂಮಿಕಾ ನೋಡು, ಆಕಾಶ್ ಹೇಗೆ ತಿಂತಿದ್ದಾನೆ. ಥೇಟ್ ನಮ್ಮ ಗುಂಡು ಥರನೇ ಅವನು ಹೀಗೆ ಅನ್ಭವಿಸ್ಕೊಂಡೇ ತಿಂತಿದ್ದ. ಅತ್ತೆ ತಿಂತಿದ್ದಲ್ಲ, ಇನ್ನೂ ತಿಂತಾ ಇದ್ದಾರೆ. ಇದು ನಿಲ್ತಿಲ್ಲ, ನಿಲ್ಲೋದು ಇಲ್ಲ. ಡೇ, ಯಾಕ್ರೆ ಕಣ್ಣಾಗ್ತೀರಾ? ಬೆಳೆಯೋ ವಯಸ್ಸು ನಂದು. ಯಾವ್ದು ಬೆಳೆ ವಯಸ್ಸು? ಬಿಳಿ ಕೂದ್ಲಾ? ಹಲೋ, ಶೇಪ್ ಔಟ್ ಎಲ್ಲ ಮಾಡಿಬಿಡಿ ನೀವು. ಈಗಲೇ ಶೇಪ್ ಔಟ್ ಆಗಿದ್ದೀರಾ, ಇನ್ನೇನು ಶೇಪ್ ಔಟ್ ಮಾಡೋದು ನಾನು? ಸಾಕು ಸುಮ್ಮನೆ ರೀ. ನಿಮ್ಗೆ ಗೊತ್ತಾ, ಮೋಸ್ಟ್ ಎಲಿಜಿಬಲ್ ಅಂಕಲ್ ನಾನು. ಇದು ಬೇರೆ. ಅಮೃತಧಾರೆ